ಒಂದು ರಾಜ್ಯದಲ್ಲಿ ಹೊಸ ಶಕ್ತಿಯನ್ನು ಪ್ರಾರಂಭ ಮಾಡಿದ್ದೀವಿ. ದಿವಂಗತ ಸುರೇಶ್ ಅಂಗಡಿಯವರು ನಮಗೆ ಲೋಂಡಾ ಮೇಲೆ ಬರ್ತಕ್ಕಂಥ ಟ್ರೈನನ್ನು ಡೈರೆಕ್ಟಾಗಿ ಮಾಡ್ತಕ್ಕಂಥದಕ್ಕೆ ಏನೆಲ್ಲ ಮಾಡಿದ್ರು. ಈಗಾಗಲೇ ರೇಪ ಹಿಂದಗಡೆ ಅವರಪ್ಪ ದಯವಿಟ್ಟು ಹುಬ್ಬಳ್ಳಿ ಭಾಗದಲ್ಲಿ ಇನ್ನೊಂದು 40-45 ಎಕರೆ ನಮಗೆ ಅಕ್ವಿಜೇಷನ್ ಮಾಡಬೇಕಾಗಿರೋದ್ರಿಂದ ತಾಂತ್ರಿಕವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ನಾನು ಕೂಡ 2 ಸಾರಿ ಭೇಟಿ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ. ಬೆಳಿಗ್ಗೆನೂ ಕೂಡ ಜಿಲ್ಲಾಧಿಕಾರಿಗಳು ನನಗೆ ಏರ್ಪೋರ್ಟ್ನಲ್ಲೇ ಬಂದಿದ್ದರು, ಅವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ. ಈ ಅಭಿವೃದ್ಧಿ ಕೆಲಸದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೂಚನೆ ಇದೆ. ಇದನ್ನು ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಎಷ್ಟೆಲ್ಲ ಸಂಪರ್ಕ ಮಾಡಿದ್ರು ಕೂಡ ನಮಗೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ಸ್ಪಂದಿಸ್ತಾ ಇಲ್ಲ. ನಾನು ಅವ್ರ ಹತ್ರ ಇನ್ನು 2-3 ದಿವಸದಲ್ಲೇ ಮಾತನಾಡಿ ಅದನ್ನು ಪೂರ್ಣ ಮಾಡಿ ಟೆಂಡರಿಂಗ್ ಈಗಾಗಲೇ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಭಾಗದ ಬಿಟ್ಟರೆ, ಹುಬ್ಬಳ್ಳಿ ಧಾರವಾಡದ ಬಿಟ್ಟರೆ ಬೆಳಗಾಂನಲ್ಲಿ 100% ನಮ್ಗೆ ಅಕ್ವಿಜೇಷನ್ ಆಗಿದೆ. ಎಲ್ಲವೂ ಕೂಡ ಆಗಿದೆ. 1200 ಎಕರೆ ಆಗಿದೆ, ಅಲ್ಲೂ ಕೂಡ ಆಗಿದೆ. ಎಲ್ಲವೂ ಕೇವಲ 40-42 ಎಕರೆಯಲ್ಲೂ ಸ್ವಲ್ಪ ತಾಂತ್ರಿಕವಾಗಿ ಅವರು ಸ್ವಲ್ಪ ಅದನ್ನು ಯಾಕೆ ಹಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರು ಇನ್ನೊಂದು ಸಾರಿ ಮಾತಾಡ್ತೀನಿ. ಆಗಲೇ ಅಂದರೆ ಕಾನೂನು ಚೌಕಟ್ಟಲ್ಲಿ ಅವ್ರು ಯಾವ ರೀತಿ ನಮಗೆ 90% ಆಗಿರ್ತದೆ. ಇನ್ನು 10% ನಾವು ಡಿಪಾಸಿಟ್ ಮಾಡಿ ನಾವೇನು ಬೇಕೋ ಮಾಡ್ಬೋದು. ಆಗೋದು ಬೇಡ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಾಗಿ ಸೇರಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ. ನಾನು ತಮ್ಮ ಗಮನಕ್ಕೆ ತರ್ತೀನಿ, ಸುಮಾರು 2900 ಕೋಟಿ ರೂಪಾಯಿ 2014ರಿಂದ ಇಲ್ಲಿವರೆಗೂ ಬರೀ ಬೆಳಗಾಂ ಜಿಲ್ಲೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಣವನ್ನು ಮಂಜೂರಾತಿ ಮಾಡಿ 2020ರಲ್ಲಿ ಸುಮಾರು 1900 ಕೋಟಿ ರೂಪಾಯಿಂದ ಲೋಂಡಾ ಮೀರಜ್ 186 ಕಿಲೋಮೀಟರ್ ಡಬ್ಲಿಂಗನ್ನು ಈಗಾಗಲೇ ಮಾಡಿದ್ದಾವೆ. ಡಬ್ಲಿಂಗ್ನೇ ಪೂರ್ಣ ಆಗಿದೆ. 23ರಲ್ಲಿ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು 193 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಅಲ್ಲಿ ಬೇಕಾಗಿರ್ತಕ್ಕಂಥ ಏನು ಫಿಟ್ ಲೈನ್ ಇತ್ತು, ಆ ಫಿಟ್ ಲೈನ್ ಇಲ್ಲದೆ ಹೋಗಿದ್ರೆ ಟ್ರೈನ್ಗಳನ್ನು ಇಲ್ಲಿ ನಿಲ್ಲಿಸಿ ಬೇಕಾದ ಸವಲತ್ತು ಮಾಡೋಕ್ಕಾಗ್ತಾ ಇರಲ್ಲ. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಈಗಾಗಲೇ 2023ರಲ್ಲೇ ರಾಷ್ಟ್ರಕ್ಕೆ ಈ ಭಾಗದ ಜನರಿಗೆ ಸಮರ್ಪಣೆ ಮಾಡಿದ್ದೀವಿ. ಬೆಳಗಾವಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ಕೃಷಿ ಉತ್ಪಾದನಾ ಕೇಂದ್ರವಾಗಿದೆ. ಇಲ್ಲಿ ರೈಲ್ವೆ ಜಾಲದ ಸಾಮರ್ಥ್ಯ ವೃದ್ಧಿಸಲು ಡಬ್ಲಿಂಗ್ ಜೊತೆಯಲ್ಲಿ ಬೆಳಗಾವಿ ಧಾರವಾಡ 73 ಕಿಲೋಮೀಟರ್ ಅಂಗಡಿವರೆಗೂ ಕೂಡ ಅದಕ್ಕೆ ನಾವು ಈಗಾಗಲೇ 937 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀವಿ ಸಾಹೇಬ್ರೆ. ಆ ಜಾಗ ಕೊಟ್ಟ ತಕ್ಷಣವೇ ನಾವು ಅದರ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.